ಹೊಸನಗರ ತಾಲೂಕಿನ ವೈಎನ್ ಹೊಸಕೋಟೆ ಹೋಬಳಿಯ ನೀಲಮ್ಮನಹಳ್ಳಿ ಗ್ರಾಮದ ಆಕರ್ಷಣೆ ವಿದ್ಯಾಸಂಸ್ಥೆ ಬಲ್ಲೇನಹಳ್ಳಿ ಪ್ರೌಢಶಾಲೆಯಲ್ಲಿ ಇಂದು ವಯೋನಿವೃತ್ತಿ ಹೊಂದಿದ ಶಾಲೆಯ ಶಿಕ್ಷಕರಾದ ಶ್ರೀಯುತ ಎಸ್ ತಮ್ಮಪ್ಪರವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಬಹಳ ಅದ್ಧೂರಿಯಾಗಿ ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾಗಿ ನಿವೃತ್ತಿ ಹೊಂದಿದ್ದ ಶ್ರೀಯುತ ತಮ್ಮಪ್ಪರವರು ಮಾತನಾಡುತ್ತಾ, ಆಕರ್ಷಣೆ ಸಂಸ್ಥೆ ಸುಮಾರು 30 ವರ್ಷಗಳಿಂದ ಈ ಶಾಲೆಯ ಅಭಿವೃದ್ಧಿಗಾಗಿ ಮೇಲ್ಚಾವಣಿ ಇಲ್ಲದೆ ಗೋಡೆಗಳಲ್ಲಿ ವಾಸ ಮಾಡಿಕೊಂಡು ಮಕ್ಕಳಿಗೆ ಪಾಠ ಬೋಧನೆಯನ್ನು ಮಾಡಲು ತುಂಬಾ ಕಷ್ಟಕರವಾಗಿತ್ತು. ಇದನ್ನು ಕಂಡಂತಹ ನೀಲಮ್ಮನಹಳ್ಳಿ ಆದಿಶೇಷ ಮತ್ತು ಚಲಪತಿ ಹಾಗೂ ಭೂಷಪ್ಪ ಇವರಿಗೆ ನೀಲಮ್ಮನಹಳ್ಳಿಗೆ ಹೋದಾಗ ಇವರು ಹೆಂಚಿನ ಮನೆ ಕೊಟ್ಟು ಮಕ್ಕಳಿಗೆ ಶಿಕ್ಷಣ ನೀಡಲು ವ್ಯವಸ್ಥೆ ಮಾಡಿಕೊಟ್ಟರು. ಈ ಸಂಸ್ಥೆಯ ಕಾರ್ಯದರ್ಶಿಗಳು ಆದಂತಹ ಬಲರಾಮಯ್ಯ ಇವರ 3 ಎಕರೆ ಜಮೀನು ಶಾಲೆಗೆ ನೀಡಿದ್ದು, ಈ ಸಂಸ್ಥೆಯವರು ಹೋರಾಟ ಮಾಡಿ ಹಾಗೂ ಈ ಶಾಲೆಗೆ ಸರ್ಕಾರದಿಂದ ಮಾನ್ಯತೆ ಪಡೆಯಬೇಕಾದ್ರೆ ಎಚ್.ಡಿ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಸಂಸ್ಥೆಯವರು ಸೇರಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ 2 ತಿಂಗಳುಗಳ ಕಾಲ ಧರಣಿ ಮಾಡಿದ್ದರು. ಇದನ್ನು ಕಂಡಂತಹ ಮಾನ್ಯ ಮುಖ್ಯಮಂತ್ರಿಯವರು ಈ ಶಾಲೆಗೆ ಮಾನ್ಯತೆ ಕೊಟ್ಟರು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಈ ಶಾಲೆಯ ಪರವಾಗಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಂಕ ಪಡೆದವರಿಗೆ ಬಹುಮಾನವನ್ನು ವಿತರಿಸಿದರು ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕವನ್ನು ನೀಡಿದರು. ಈ ಸಂದರ್ಭದಲ್ಲಿ ಭಾಗವಹಿಸಿದಂತಹ ಯಾದವ ಸಂಘದ ಅಧ್ಯಕ್ಷರು ನರಸಿಂಹಪ್ಪ, ಕೆಪಿಸಿಸಿ ಒಬಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಮೈಲಾರ ರೆಡ್ಡಿ, ರಾಮಯ್ಯ ನಿವೃತ್ತ ಪೊಲೀಸ್, ಕೋಳಿ ಬಾಲಾಜಿ, ಬೆಸ್ಕಾಂ ಯರ್ರಪ್ಪ, ಕೇಟಿಹಳ್ಳಿ ಚಿಕ್ಕಣ್ಣ ಹಾಗೂ ಕಾರ್ಯದರ್ಶಿ ಸಿಬ್ಬಂದಿಗಳು, ಆಕರ್ಷಣೆ ಪ್ರೌಢಶಾಲಾ ನೀಲಮ್ಮನಹಳ್ಳಿಯ ವಿದ್ಯಾರ್ಥಿಗಳು, ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ವರದಿ ದೇವರಹಟ್ಟಿ ನಾಗರಾಜ್. ಯಾಕೆ ಲೇಟ್ ಅಂದ್ರೆ ಅವನಿನ್ನು ಕೈ ಮುಗಿದು ಬಗ್ಗೋದ್ರೊಳಗಾಗೇನೆ ಪಠ ಅಂತ ಅವನ ಏಟು ಹೊಡಿತಾನೆ. ಪಠ ಅಂದ ತಕ್ಷಣನೇ ಆ ಮಗು ತನ್ನ ಸ್ಲಾಗನ್ನು ಬಿಚ್ಚಿ ಮಡಿಸ್ಕೊಂಡು ಬಗ್ತಾನೆ. ಈಗ ಹೊಡಿ ಸಾರ್ ಎಷ್ಟು ಸಲ ಹೊಡಿದೆ ಅಂತ. ಯಾಕೋ ಶರ್ಟ್ ಬಿಚ್ಚಿದೆಯಲ್ಲ ಅಂತ ಹೇಳಿದಾಗ, ನನಗೂ ನಮ್ಮ ಅಣ್ಣನಿಗೂ ಒಂದೇ ಶರ್ಟ್ ಇರೋದು, ಈ ಶರ್ಟ್ ಹೋದ್ರೆ ನನ್ನ ಶರ್ಟ್ ಅಲ್ಲ ಹಾಕೊಂಡು ಬರ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾಳೆ. ಆಗ ಅಷ್ಟು ತುಂಬ ಹತ್ಕೊಂಡು ಮೊದಲೇ ಹೇಳ್ಬಾರ್ದು ಅಂತ ಅವನು ಮರ್ಕ ಪಡ್ತಾನೆ. ಇಂಥ ಒಂದು ಸಂದರ್ಭಗಳು ನಮ್ಮ ಹಳ್ಳಿಗಳಲ್ಲಿದ್ದಾವೆ. ತಂದೆ ತಾಯಿ ಕುಡಿತಿರ್ತಾರೆ, ನಾನಾ ಕೆಟ್ಟಾಳಿಯಿಂದ ವರ್ತನೆ ಮಾಡ್ತಿರ್ತಾರೆ. ಅಂಥ ಮಕ್ಕಳನ್ನು ನಾವು ಕೌನ್ಸಿಲಿಂಗ್ ಮಾಡಬೇಕು. ಸಂತೋಷಪಟ್ಟಿನ ಭಾಷೆಗಳೆಲ್ಲ ಹೆಡ್ ಮಾಸ್ಟರ್ ಕಳ್ಕೊಂತಿದ್ದೀವಿ ಅಂತಕ್ಕಂಥ ದುಃಖ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವೇನು ಬೇರೆ ದೇಶದಲ್ಲಿ ಹೋಗ್ತಾ ಇಲ್ಲ. ನಿಮ್ಮ ಅಕ್ಕಪಕ್ಕದಲ್ಲೇ ಇರ್ತೀನಿ. ಮುಂದೆ ನಿಮಗೇನು ಏನೇ ಕಷ್ಟ ಬಂದರೂ ಕೂಡ ನನ್ನನ್ನು ಬೆಳೆಸ್ಕೊಂಡು ಈ ಶಾಲೆಯನ್ನು ಯಾವ ರೀತಿ 30 ವರ್ಷಗಳಿಂದ ತುಂಬ ಕಷ್ಟದಿಂದ ಈ ಮೇಲ್ಛಾವಣಿ ಇಲ್ಲದಂಗೆ ಬರೀ ಗೋಡೆಗಳಲ್ಲಿ ವಾಸ ಮಾಡಿಕೊಂಡು ಈ ಸಂಸ್ಥೆಯನ್ನ ಅಭಿವೃದ್ಧಿ ಪಡಿಸ್ಕೊಂಡು ಬಂದಿದ್ದೇವೆ. ಇದಕ್ಕೆಲ್ಲಕ್ಕೂ ಕಾರಣ ನೀಲಮ್ಮನಹಳ್ಳಿಯ ಆದಿಶೇಷ, ಚಲಪತಿ ಮತ್ತು ಭೂಷಪ್ಪ ಅಂತಕ್ಕಂಥವ್ರು ಈ ಸಂದರ್ಭದಲ್ಲಿ ನನಗೆ ನೆನೆಸಲೇಬೇಕಾಗುತ್ತೆ. ಪೂಕೂರು, ಬೊಂಗಾನಹಳ್ಳಿ, ಪುಟಾರೆಡ್ಡಹಳ್ಳಿ, ನಮ್ಮ ಸಣ್ಣಪ್ಪನವರು ಆ ಬ್ಯಾಚ್ ಎಲ್ಲ ಇತ್ತು. ತುಂಬ ಕೃತಜ್ಞತೆಗಳನ್ನು ಅವ್ರನ್ನ ನಾನು ಸಲ್ಲಿಸಬೇಕಾಗಿದೆ. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೆ ನಾನು ಹೋದ್ರೂ ಕೂಡ ನಾವು ಹಿಂದಿದ್ದೀವಿ, ಎದುರುಬೇಡಿ ಮಾಸ್ಟರ್ ನೀನು ಅಂತಕ್ಕಂಥ ಮಾತನ್ನು ಹೇಳ್ತಾ ಸಣ್ಣಪ್ಪ, ಸತ್ಯಪ್ಪ ಅವ್ರ ಗ್ರೂಪ್ ಏನಿತ್ತು ಅವರೆಲ್ಲರೂ ಕೂಡ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಮತ್ತೆ ಇನ್ನು ಬೇರೆ ಹಳ್ಳಿಗಳಲ್ಲಿ ರಾಮಪೇಟೆ ಇರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ನನ್ನ ನೋಡಿದ್ರೆ ಅದು ಏನೋ ಪ್ರೀತಿ ಅವರಿಗೆ 7 ಹಳ್ಳಿಗಳವರು ಕೂಡ ಆ ಸಂದರ್ಭದಲ್ಲಿ ಈ ಒಂದು ಶಾಲೆ ಓಪನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಆ ಒಂದು ಎಲ್ಲ 7 ಹಳ್ಳಿಗಳಲ್ಲೂ ಕೂಡ ನಾನು ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ.